ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೆ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇ? ಈ ಬಾರಿಯ ಬಿಸಿಲು ಹಿಂದೆಂದೂ ಕಾಣದ ರೀತಿಯಲ್ಲಿ ಜನರನ್ನ ಹೈರಾಣಾಗಿಸಿತ್ತು. ಈ ಬಿರು ಬೇಸಿಗೆಗೆ ಜನ ಅಕ್ಷರಶಃ ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಳ್ತಾ ಇದ್ದಂತ ಬೆಂಗಳೂರು ತತ್ತರಿಸಿತ್ತು. ಹಿಂದೆಂದೂ ಕಾಣದ ರೀತಿಯಲ್ಲಿ 37 ಡಿಗ್ರಿ 38 ಡಿಗ್ರಿವರೆಗೂ ಕೂಡ ಈ ಬಾರಿಯ ಉಷ್ಣಾಂಶ ದಾಖಲಿಸಿತ್ತು. ಈ ಒಂದು ಬಿರು ಬೇಸಿಗೆಯ ನಡುವೆ ಮೊದಲನೆಯ ಬೇಸಿಗೆ ಮಳೆಗೆ ಜನ ಒಂದು ರೀತಿ ಹೈರಾಣಾಗಿದ್ದಾರೆ. ಒಂದು ಕಡೆ ಬಿರು ಬೇಸಿಗೆಯಿಂದ ತತ್ತರಿಸಿದ್ದ ಜನಗೆ ವರುಣರಾಯನ ಕೃಪೆಯಿಂದ ಮಳೆ ಬಂದ್ರೆ ಇಡೀ ಬೆಂಗಳೂರನ್ನ ಹೈರಾಣಾಗಿಸಿದೆ. ಎಲ್ಲಂದರಲ್ಲಿ ಮರಗಳು ಧರೆಗೆ ಉರುಳಿದೆ. ಇನ್ನು ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಶಿವಾಜಿನಗರದ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಸ್ಥಳದಲ್ಲೇ 7 ಜನ ಮೃತಪಟ್ಟಿದ್ದಾರೆ. ಇದರಲ್ಲಿ 2 ಮಕ್ಕಳು ಕೂಡ ಸೇರಿದ್ದಾರೆ. ಈ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಅತ್ಯಂತ ಪುರಾತನವಾದಂತಹ ಕಾಂಪೌಂಡ್. ಈ ಒಂದು ಕಾಂಪೌಂಡ್ಗೆ ಕವರ್ ಗಳನ್ನ ಕಟ್ಕೊಂಡು ಇಲ್ಲಿ ವ್ಯಾಪಾರವನ್ನ ನಡೆಸ್ತಾ ಇದ್ರು. ಇಂದು ಸಂಜೆ ಇದ್ದಕ್ಕಿದ್ದಂತೆ ಮಳೆ ಮತ್ತು ಭಾರಿ ಗಾಳಿ ಉಂಟಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅವರು ಮಾರಾಟ ಮಾಡ್ತಾ ಇದ್ದಂತ ವಸ್ತುಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ಬಿಡ್ತವೆ ಅಂತ ಹೇಳಿ ಅಲ್ಲೇ ಜನ ನಿಂತಿದ್ರು. ಈ ಸಂದರ್ಭದಲ್ಲಿಯೇ ಜವರಾಯನ ರೂಪದಲ್ಲಿದ್ದಂತಹ ಈ ಒಂದು ಕಾಂಪೌಂಡ್ ಕುಸಿದಿದ್ದರಿಂದ 7 ಜನ ಮೃತಪಟ್ಟಿದ್ದಾರೆ. ಇನ್ನು ಸುದ್ದಿ ತಿಳಿತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದ ಸ್ಥಳಕ್ಕೆ ಧಾವಿಸಿದರು. ಹಾಗೆ ಅಧಿಕಾರಿಗಳು ಕೂಡ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಈ ಒಂದು ಕಾಂಪೌಂಡ್ ನ ಸ್ಥಿತಿ ಬಗ್ಗೆ ನಿಮ್ಗೆ ಗೊತ್ತಿರ್ಲಿಲ್ವಾ ಅಂತ ಹೇಳಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಹಾಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಮಾತನಾಡಿಸಿದ್ರು. ಹಾಗೆ ಮೃತರ ಕುಟುಂಬಗಳಿಗೆ 5 ಲಕ್ಷ ರುಗಳ ಪರಿಹಾರವನ್ನ ಘೋಷಣೆ ಮಾಡಿದ್ರು. ಗಾಯಾಳುಗಳನ್ನ ಮಾತನಾಡಿಸಿದ್ರು. ಮೃತರ ಕುಟುಂಬದವರ ಸಂಬಂಧಿಕರಿಗೆ ಸಾಂತ್ವನ ತಿಳಿಸಿದರು. ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ತಮ್ಮವರನ್ನ ಕಳ್ಕೊಂಡಂತಹ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ಗೋಡೆ ಹೇಗೆ ಕುಸಿದಿತ್ತು ಮತ್ತು ಜನ ಒಂದು ಕಾಂಪೌಂಡ್ ಗೋಡೆ ಕುಸಿದಿದ್ದರಿಂದ ಅವರನ್ನ ರಕ್ಷಿಸೋದಕ್ಕೆ ಹೇಗೆ ಧಾವಿಸಿದ್ರು, ಜೊತೆಗೆ ಈ ಒಂದು ಕಾಂಪೌಂಡ್ ಗೋಡೆ ಹೇಗಿತ್ತು ಅನ್ನೋದನ್ನ ಸ್ಯಾಟಲೈಟ್ ದೃಶ್ಯಗಳು ಕೂಡ ನಿಮ್ಮ ಬ್ಲೂಮ್ ಟಿವಿಗೆ ಲಭ್ಯವಾಗಿದೆ. ಅದನ್ನು ಕೂಡ ನೋಡೋಣ ಬನ್ನಿ. ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೆ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇ? ಇಂಜಿನಿಯರ್ ನೀವು ಬಂದ ನೀವು ಹೊರಗಡೆ ಹೋಗ್ಬಾರ್ದು ಮಣ್ಣು ಹಾಕ್ತಾ ಇದ್ರು ಅಲ್ಲ, ಮಣ್ಣು ಹಾಕೋದ್ರಿಂದ ನಿಂದು ರಾಘು ಸರ್ ಸಿಎಂ ಸರ್ ಸ್ವಲ್ಪ ಸೈಡ್ ಬನ್ನಿ ಸರ್. ಸಿಎಂ ಸ್ವಲ್ಪ ಸೈಡ್ ಬನ್ನಿ. ನೋಡ್ಬೇಡ್ರಿ ನಮಗೆ ಏನು ಕಾಣ್ತಿದೆ. ಊರೆಲ್ಲ ಬರ್ತಾ ಇದೆ. ನನ್ನ ಮೊಬೈಲಲ್ಲಿ ಕಟ್ ಮಾಡಿಬಿಟ್ಟೆ ಎಲ್ಲ. ಬೆಂಗಳೂರು ಮಾತ್ರ ತೆಗ್ದಿದ್ದೀನಿ. ಹೆಸರೇನು? ಅಲ್ಲಿ ಏನ್ ಮಾಡ್ತಿದ್ದೆ? ಸೇಲ್ ಮಾಡ್ತಿದ್ದೆ. ಫುಟ್ಬಾಲ್ ಸೇಲ್ ಮಾಡ್ತಿದ್ದೆ.
ನೀನೇನ್ ಮಾಡ್ತಿದ್ಯಪ್ಪ ಅಲ್ಲಿ? ಮಳೆ ಬರ್ತಿದೆ ಸೈಡ್ಗೆ. ಮಳೆ ಬರ್ತಾ ಇದೆ. ಏನ್ ಕೆಲಸ ಮಾಡ್ಕೊಂಡಿದ್ರಲ್ಲಿ? ಬಟ್ಟೆ ವ್ಯಾಪಾರ ಮಾಡೋದು. ಮಳೆ ಬಂದಾಗ ನಿಂತಿದ್ರು, ಸೈಡಲ್ಲಿ ನಿಂತಿದ್ರು. ಬಟ್ಟೆ ನಿಂತಿದ್ದು ಗೊತ್ತಿಲ್ಲ, ಗೋಡೆ ಬಿದ್ದಿದ್ದು. ಆ ಗೋಡೆ ಹಳೇದಾ? ನೀವು ಹಳೆ ಗೋಡೆ ಅಲ್ಲೆಲ್ಲ ಹೇಳ್ತಾ ಇದ್ದಾರೆ ಸರ್. ತುಂಬ ಹಳೆ ಗೋಡೆ ರೆಡಿ ಮಾಡಿಸ್ಬೇಕಾಗಿತ್ತು, ಸರ್ಕಾರದಿಂದ ರೆಡಿ ಮಾಡಿಸ್ಬೇಕಾಗಿತ್ತು, ಆಗಲಿಲ್ಲ. ಈ ಥರ ಘಟನೆ ನಡೀತಿದೆ ಸರ್. ಅದಕ್ಕೆ ನ್ಯಾಯ ಕೊಡಿಸಿ. ಓಕೆ, ತಮ್ಮ ಹೆಸರು ಸರ್? ಫ್ಯಾಮಿಲಿ ಅವ್ರಿಗೆ ಹೇಳಿದ್ರೆ ಈಗ ಅವ್ರಿಗೆ ಏನಾಗಬೇಕು ಸರ್? ಅವ್ರಿಗೆ ಏನಾಗಬೇಕು? ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ಸಪ್ರೇಟ್ ಜಾಗ ಇವ್ರೇನು ಮಾಡಬೇಕಾಗಿತ್ತು? ವಾರ್ನಿಂಗ್ ಕೊಡಬೇಕಾಗಿತ್ತು, ಹೇಳ್ಬೇಕಾಗಿತ್ತು ಸರ್ಕಾರದಿಂದ, ಓಡಿಸ್ಬೇಕಾಗಿತ್ತು. ಯಾರು ಗೊತ್ತು ಹೇಳಿ? ಇದು ಮಳೆ ಬಿದ್ದಿದ್ದು ಜಾಗ ಮಾಡ್ತೀವಿ ಅಂತ ಮಾಡಿಲ್ಲ. ಮಾಡಿದ್ರೆ ಈ ರೀತಿ ಆಗ್ತಿಲ್ಲ. ಎಷ್ಟು ಜನ ಮಕ್ಕಳು? ಮೂರು ಮಕ್ಕಳು. ಅವರು ಮಗಳು ಇದ್ದಾಳೆ, ಮದುವೆ ಆಗೋಳು ಮಗಳು ಇದ್ದಾಳೆ. ಈಗ ಸರ್ ಘಟನೆ ಅಂತ ಕಾಂಪೌಂಡ್ ಹತ್ರ ವ್ಯಾಪಾರ ಮಾಡ್ತಾ ಇದ್ದೀವಿ, ಬಟ್ಟೆ ವ್ಯಾಪಾರ ಮಾಡ್ತಾ ಎಷ್ಟು ವರ್ಷದಿಂದ ಮಾಡ್ತೀವಿ? ಘಟನೆ ಆಗಿದೆ, ತಿರುಗಿಬಿಟ್ರು ಅವರು ಹೊರಗಡೆ ಇದ್ದಾರೆ. ಸರ್ ಎಷ್ಟು ವರ್ಷದಿಂದ ಇದ್ರು? 52 years. ಅಲ್ಲ, ಅಲ್ಲಿ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾರೆ? ಅವರು ಇವಾಗ ಸ್ವಲ್ಪ ಒಂದು 6 ತಿಂಗಳಿಂದ ಬಂದು ವ್ಯಾಪಾರ ಸರ್ ಈಗ ಅವ್ರ ಸ್ಥಿತಿ ಹೇಗಿದೆ ಅನ್ನೋಂಥದ್ದು ಏನಾದ್ರು ಮಾಹಿತಿ? ಅಲ್ಲಿ ಮಾಡ್ತಾ ಇದ್ರು ವ್ಯಾಪಾರ. ನಿಜ ಡಿಸ್ಟ್ರಿಕ್ಟ್ನಲ್ಲಿ ಮಾಡ್ತಾ ಇದ್ರು, ಆಗ್ತಾ ಇರಲಿಲ್ಲ. ಮಂಡ್ಯದಲ್ಲಿ ಹಾಕಿದ್ರು, ಅಲ್ಲೂ ಆಗ್ತಾ ಇರಲಿಲ್ಲ. ಇಲ್ಲಿ ಸ್ವಲ್ಪ ನಡೀತಾ ಇತ್ತು ವ್ಯಾಪಾರ. ಹೆಸರೇನವ್ರದ್ದು? ಮೊಹಮ್ಮದ್ ಅಬ್ದುಲ್ ಹಾಫ್. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.